2 ಪಾರ್ಟ್ ಬರುತ್ತೆ. ಬರೀ ಎಲೆಕ್ಟ್ರಾನಿಕ್ ಸಿಸ್ಟಮ್ ಹಾಕೋಬಿಟ್ರೆ 7.1 ಬೇಕಾದ್ರೆ 3 lakhs ಇಂದ ಸ್ಟಾರ್ಟ್ ಆಗುತ್ತೆ. 3 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ನೋಡ್ರಿ. 3 ಲಕ್ಷಕ್ಕೂ ಕೂಡ ನೀವು ಹೋಮ್ ಥಿಯೇಟರ್ ಮಾಡ್ಬೋದು. ನೋಡಿ ಇಲ್ಲಿ 1 2 3 4 5 ಇಷ್ಟು ದಪ್ಪ ಬರುತ್ತಲ್ಲ ಸರ್ ಇದು? ಇಷ್ಟು ದಪ್ಪ ಬರುತ್ತೆ ರೀ. ಇಲ್ಲಿ ನೋಡಿ ನೋಡಿ ಇಷ್ಟು ದಪ್ಪ 1 2 3 4 5 5 ಲೇಯರ್ಗಳು ಯೂಸ್ ಮಾಡ್ತೀವಿ. ಲೈಕ್ ಇವಾಗ ನಾವೇನೋ ಸೀರೀಸ್ ನೋಡ್ಬೇಕು, ಇಲ್ಲಾಂದ್ರೆ ಫ್ರೆಂಡ್ಸ್ ಗೆಟ್ ಟುಗೆದರ್ ಬರ್ತಾರೆ, ಏನೋ ಒಂದು ಪಾರ್ಟಿ ನಡೀತೆ, ಇಲ್ಲಾಂದ್ರೆ ಬರ್ತ್ಡೇ ಸೆಲೆಬ್ರೇಷನ್, ಇಲ್ಲಾಂದ್ರೆ ಆಸ್ ಯೂಶುವಲ್ ಇವಾಗ ನಾವು ಜೆನ್ಸಿ ಇರೋದ್ರಿಂದ PS5 ಅದೆಲ್ಲ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್. PS5 ಎಲ್ಲ ಕನೆಕ್ಟ್ ಮಾಡ್ಕೊಂಬೋದು, PS5 ಎಲ್ಲ ಕನೆಕ್ಟ್ ಮಾಡ್ಕೊಬೋದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಹೋಮ್ ಥಿಯೇಟರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ನೋಡಿ ನಾವು ಒಂದು ಒಳ್ಳೊಳ್ಳೆ ಮನೆಗಳನ್ನು ಕಟ್ತೀವಿ, ಒಂದೊಳ್ಳೆ ಹೋಮ್ ಥಿಯೇಟರ್ ಬೇಕು ನಮಗೆ ಅಂತ ಅನ್ಕೊಂತೀವಿ, ಒಂದು ರೂಮ್ ಕೂಡ ಬಿಟ್ಬಿಡ್ತೀವಿ. ಆದ್ರೆ ಏನು ಮಾಡ್ತೀವಿ, ಅದ್ರಲ್ಲಿ ಹೋಮ್ ಥಿಯೇಟರ್ ಮಾಡಿಸೋದೇ ಇಲ್ಲ. ಕಾರಣ ಏನಂತಂದ್ರೆ ಹೋಮ್ ಥಿಯೇಟರ್ ಕಾಸ್ಟ್ಲಿ ಆಗ್ಬೋದೋ ಏನೋ, ಅದು ಹೇಗೆ ಬರುತ್ತೆ ಏನೋ, ನಮ್ಗೆ ಆ ಎಕ್ಸ್ಪೀರಿಯನ್ಸ್ ಸಿಗುತ್ತೋ ಇಲ್ವೋ ಅಂತ ತುಂಬ ಜನ ಡೌಟ್ ಮಾಡ್ತಾ ಇರ್ತೀರಾ. ಡೌಟ್ ಮಾಡಬೇಡಿ, ಹೈಟೆಕ್ ಸಿನಿಮಾ ಲಾಂಚರು ತಮಗೋಸ್ಕರ ಕಡಿಮೆ ಬೆಲೆಯಲ್ಲಿ ಬೆಸ್ಟ್ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿ ಹೋಮ್ ಥಿಯೇಟರ್ಗಳನ್ನು ಪರಿಚಯ ಮಾಡ್ಕೊಡ್ತಾ ಇದ್ದಾರೆ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಸದಾಶಿವ್ ಸರ್ ಕೂಡ ಇಲ್ಲೇ ಇದ್ದಾರೆ, ನಮಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಬನ್ನಿ 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 ಸರ್, ನಮಸ್ಕಾರ. ನಮಸ್ತೆ. ಚೆನ್ನಾಗಿದ್ದೀರಾ? ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದೀರಾ? ಬನ್ನಿ ಸರ್, ನಾನು ಕುತ್ಕೊಂಡ್ಬಿಡ್ತೀನಿ. ಸರ್ ಒಂದು ಕ್ವಶನ್ ಕೇಳ. ಹೋಮ್ ಟೂರ್ ಎಲ್ಲ ಶೂಟ್ ಮಾಡ್ತೀನಿ. ಶೂಟ್ ಮಾಡಿದಾಗ ಮೇಲ್ಗಡೆ ರೂಮನ್ನು ಹಾಗೆ ಬಿಟ್ಟಿರ್ತಾರೆ, ಬಿಡು ನಾಳೆ ಮಾಡೋಣ, ನಾಡ್ದು ಮಾಡೋಣ, ನಾಡ್ದು ಮಾಡೋಣ ಅಂತ ಹೇಳ್ಬಿಟ್ಟು. ಕಾರಣ ಏನು ಗೊತ್ತಾ? ಕಾಸ್ಟ್. ತುಂಬ ಜನರಿಗೆ ಅನ್ಸುತ್ತೆ ಹೋಮ್ ಥಿಯೇಟರ್ ಒಂದು 10-15 ಲ್ಯಾಕ್ ಆಗ್ಬೋದೋ ಏನೋ, ಯಾರಿಗೂ ಅಷ್ಟೊಂದು ಖರ್ಚು ಮಾಡ್ತಾರೆ ಅನ್ಕೊಂಡ್ಬಿಡ್ತಾರೆ. ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ಒಂದೆರಡು ಸ್ಪೀಕರು, ಒಂದು ಸ್ಕ್ರೀನ್ ತಂದುಬಿಟ್ಟು ಅದೇನೇ ಹೋಮ್ ಥಿಯೇಟರ್ ಅಂತ ಹೇಳ್ಬಿಟ್ಟು ಫಿಟ್ ಮಾಡ್ಕೊಂಡ್ಬಿಡ್ತಾರೆ. ಕರೆಕ್ಟಾ ಸರ್ ಇದು? ನಾನು ಹೇಳಿದ್ದು ಸರಿನಾ? ತುಂಬ ಜನ ಇದು ಮಾಡೋದೇ ಇಲ್ಲ. ಸೊ ಬನ್ನಿ ನಮ್ಗೊಂದು ಮ್ಯಾಟ್ರ್ ಹೇಳಿ ಸರ್, ನಿಜವಾಗ್ಲೂ ಹೋಮ್ ಥಿಯೇಟರ್ ಕಾಸ್ಟ್ಲಿನಾ? ಯಾರು ಬೇಕಾದ್ರೂ ಕೂಡ ನಿಮ್ಮ ಮೂಲಕ ಹೋಮ್ ಥಿಯೇಟರ್ ಮಾಡ್ಸ್ಕೋಬೋದಾ? ಮಾಡ್ಕೋಬೋದಾ? ಒಳ್ಳೆ ಬೆಲೆಯಲ್ಲಿ ತೊಗೊಂಡ್ಬರ್ತೀರಾ? ಪಕ್ಕ ತಾನೇ ಇದು? ಹೋಮ್ ಥಿಯೇಟರ್ ಅಫೋರ್ಡೆಬಲ್ ಆಗಿದೆ ಸರ್ ಈ ಕಾಲದಲ್ಲಿ? ಈ ಕಾಲದಲ್ಲಿ ಎಲ್ಲ 60% ಮೇಲೆ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಅವ್ರ ಮನೆಯಲ್ಲಿ ಒಂದು ರೂಮ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವಾಗ ಇಂಟರ್ನೆಟ್ ಜಮಾನ. ಕರೆಕ್ಟ್. ಇಂಟರ್ನೆಟ್ ಇಂದ ಅವ್ರಿಗೆ ಪಿಕ್ಚರ್ ಕಾಂಟೆಂಟ್ ಮುಂಚೆ ಎಲ್ಲ ಹೋಮ್ ಥಿಯೇಟರ್ ಅಲ್ಲಿ ಬರ್ತಾ ಇದಿಲ್ಲ. ಈಗ 4K 8K ವಿಡಿಯೋ ಇಂಟರ್ನೆಟ್ ಇಂದ ಬರುತ್ತೆ. ಅದರಿಂದ ಟಿವಿಯಲ್ಲಿ ಅಷ್ಟು ಲೈಕ್ ಮಾಡಲ್ಲ. ಅದ್ರ ಎಲ್ಲರೂ ಥಿಯೇಟರ್ ತರ ಒಂದು ಮಾಡ್ಕೋಬಿಡೋಣ ಫ್ಯೂಚರ್ಗೆ, ಅವ್ರು ಇಲ್ಲ ಅವ್ರ ಮಕ್ಕಳಿಗೋಸ್ಕರ ಮಾಡೋಣ ಅಂತ ಒಂದು ಐಡಿಯಾ ಮಾಡಿ ಎಲ್ಲರೂ ಇಟ್ಕೊಂಡಿರ್ತಾರೆ, ಮಾಡ್ತಾ ಇದ್ದಾರೆ. ಸರ್ ಒಂದು ವಿಚಾರ ಹೇಳಿ, ಹೋಮ್ ಥಿಯೇಟರ್ ಅಂತ ಅಂದ್ರೆ ನಿಜವಾಗ್ಲೂ 10-15 ಲಕ್ಷ ಆಗುತ್ತಾ? ಕಮ್ಮಿ ರೇಟ್ಗೂ ಆಗುತ್ತೆ? ಕಮ್ಮಿ ರೇಟ್ಗೂ ಮಾಡ್ಕೋಬಹುದು. ವಿತ್ ಅಕೋಸ್ಟಿಕ್ ಮಾಡಿದ್ರೆ ಸ್ವಲ್ಪ ಪ್ರೈಸ್ ಆಗುತ್ತೆ. ಹೋಮ್ ಥಿಯೇಟರ್ 2 ಪಾರ್ಟ್ ಬರುತ್ತೆ. ಬರೀ ಎಲೆಕ್ಟ್ರಾನಿಕ್ ಸಿಸ್ಟಮ್ ಹಾಕೋಬಿಟ್ರೆ 7.1 ಬೇಕಾದ್ರೆ 3 lakhs ಇಂದ ಸ್ಟಾರ್ಟ್ ಆಗುತ್ತೆ. 3 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ನೋಡ್ರಿ. 3 ಲಕ್ಷಕ್ಕೂ ಕೂಡ ನೀವು ಹೋಮ್ ಥಿಯೇಟರ್ ಮಾಡಬಹುದು. ಕರೆಕ್ಟಾ ಸರ್ ಇದು? ಓಕೆ. ನಮ್ಗೆಲ್ಲ ಅಕೋಸ್ಟಿಕ್ ಎಲ್ಲ ಬೇಕು, ಎಲ್ಲೋ ಮಾಡಿದಿರಲ್ಲ ಈ ತರ ಮಾಡಿರೋ. ಅಕೋಸ್ಟಿಕ್ ಬೇಕಂದ್ರೆ ಲೆಸ್ ದೆನ್ ನಿಮಗೆ 12x20 ರೂಮ್ ಮಾಡಬೇಕು ರೆಕ್ಟಾಂಗಲ್. ಅದು ಮಾಡ್ಕೊಂಡು ಮಿನಿಮಮ್ ಒಂದು 3 lakhs rupees ಆಗುತ್ತೆ ಅಕೋಸ್ಟಿಕ್ ಮಾಡಿದ್ರೆ. ಅದು ಮಾಡ್ಕೊಬಿಟ್ರೆ ನಿಮ್ ಥಿಯೇಟರ್ ಅಲ್ಲಿ ಹೆಂಗೆ ಎಕ್ಸ್ಪ್ಲೇನ್ ಮಾಡಿ ನೋಡ್ತಿರೋ ಮೂವಿ ಸೇಮ್ ಅದೇ ಮೂವಿ ನಿಮ್ಮ ಮನೆಯಲ್ಲಿ ಕುತ್ಕೊಂಡು ನೋಡ್ಕೋಬಹುದು. ಎಲೆಕ್ಟ್ರಾನಿಕ್ಸ್ 3 lakh, ಎಲೆಕ್ಟ್ರಾನಿಕ್ಸ್ 3 lakh, ಅಕೋಸ್ಟಿಕ್ 3 lakh, 6 ಲಕ್ಷದಿಂದ ಸ್ಟಾರ್ಟ್. 6 ಲಕ್ಷದಿಂದ ಸ್ಟಾರ್ಟಿಂಗ್. ಕರೆಕ್ಟ್ ಇದು? ಬನ್ನಿ ವೀಕ್ಷಕರೇ, ಇಷ್ಟಾದ್ಮೇಲೆ ಒಂದೊಳ್ಳೆ ಸ್ಕ್ರೀನ್ ತೋರಿಸ್ಬೇಕು ಸಾನೆ. ಬನ್ನಿ ಸರ್, ಈ ಕಡೆ ಒಂದೊಳ್ಳೆ ಸ್ಕ್ರೀನ್ ಕೂಡ ನೋಡ್ತಾ ಇದ್ದೀವಿ. ಸರ್ ಇವತ್ತು ಯಾವ ಏರಿಯಾದಲ್ಲಿ ಇದ್ದೀವಿ ಸರ್? ನಾವಿರೋದು ಊರು ಯಾವುದು? ಏರಿಯಾ ಇದು ಕೊಡಗಿಯಲ್ಲಿ ಗಣೇಶ ನಗರ ಅಂತ. ಕ್ಲೈಂಟ್ ನೇಮ್ ಏನು ಸರ್ ಇಲ್ಲಿ? ಕ್ಲೈಂಟ್ ನೇಮ್ ಕಾಂತರಾಜ್ ಅಂತ. ಕಾಂತರಾಜ್ ಅವ್ರ ಮನೆ ಇದು, ಅಲ್ಲಿ ಮಾಡಿರೋದು. ಇದ್ರ ಸೈಜ್ ತಿಳ್ಕೊಬೋದಾ? ಈ ಹೋಮ್ ಥಿಯೇಟರ್ ಸೈಜ್ ಇದು ಬಂದು ನಿಮಗೆ 14x24 ಇದೆ. 14x24 ಸ್ವಲ್ಪ ದೊಡ್ಡದಾಗೆ ಮಾಡಿದ್ದೀರಾ. ಈ ಸ್ಕ್ರೀನ್ ಸೈಜ್ ತಿಳ್ಕೊಬೋದಾ? ಇದು 133 ಇಂಚಸ್. 133 ಇಂಚಸ್. ಸರ್ ನೀವು ಯೂಸ್ ಮಾಡುವಂತಹ ಈ ರಿಸೀವರ್ಸ್ ಇರ್ಬೋದು, ಪ್ರೊಜೆಕ್ಟರ್ಗಳಿರ್ಬೋದು, ಇವೆಲ್ಲ ಯಾವ ಕಂಪ್ನಿದು ಮಾಡ್ತೀರಾ ಸರ್? ಇದು ನಾವು ಪ್ಯೂರ್ ಅಕೋಸ್ಟಿಕ್ ಕರ್ನಾಟಕಕ್ಕೆ ನಮ್ಮ ಫ್ರೆಂಡ್ ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಅವರಿಂದ ಒಳ್ಳೆ ಪ್ರೈಸ್ ಅಲ್ಲಿ ನಾವು ಕೊಡ್ತಾರೆ. ಪ್ಯೂರ್ ಅಕೋಸ್ಟಿಕ್ ಅಂತ ಅಂದ್ರೆ ಏನು ಬ್ರೋಷರ್ ಏನಾದರೂ ಇದೆಯಾ? ಇದೇ ನಮ್ದು ಕಂಪನಿ ಕ್ಯಾಟ್ಲಾಗ್ ಪ್ಯೂರ್ ಅಕೋಸ್ಟಿಕ್. ನೋಡಿ ವೀಕ್ಷಕರೇ, ಇದೇನೆ ಇವರ ಕಂಪನಿಯ ಒಂದಿರೋ. ಸರ್ ಇವರು ಆಲ್ ಓವರ್ ಕರ್ನಾಟಕ ಡಿಸ್ಟ್ರಿಬ್ಯೂಟರ್ ಇದ್ದಾರಾ ಹೆಂಗೆ? ಇದು ಆಲ್ ಫುಲ್ ಕರ್ನಾಟಕ ಸೌತ್ ಇಂಡಿಯಾಗೆ ನಾವು ಡಿಸ್ಟ್ರಿಬ್ಯೂಟ್ ಸೌತ್ ಇಂಡಿಯಾಗೆ ತಗೊಂಡ್ಬಿಟ್ಟಿದ್ವಿ. 4 ಸ್ಟೇಟ್ ನಾವು ಮಾಡ್ತಾ ಇದ್ವಿ. ಈ ಪ್ರಾಡಕ್ಟ್ 15 ಪ್ರಾಡಕ್ಟ್ ಇದೆ ಹೋಮ್ ಥಿಯೇಟರ್ ಅಲ್ಲಿ. ತೋರಿಸ್ಬಿಡಿ. 15 ಪ್ರಾಡಕ್ಟ್ ಅಲ್ಲಿ ಈ ಬ್ರ್ಯಾಂಡ್ ತಗೊಂಡ್ರೆ ನಿಮಗೆ ಒಳ್ಳೆ ಬೆಸ್ಟ್ ಪ್ರೈಸ್ ಸಿಗುತ್ತೆ. ಇದು ಬೆಸ್ಟ್ ಪ್ರೈಸ್ ಕೊಡ್ತೀರಾ? ಪ್ಯೂರ್ ಅಕೋಸ್ಟಿಕ್ ಅಲ್ಲಿ ಎಲ್ಲ ಇವ್ರದೇ ಬರುತ್ತಾ ಸರ್? ಇದು ಟೋಟಲ್ ಹೋಮ್ ಥಿಯೇಟರ್ ಅಲ್ಲಿ ಎಷ್ಟು ಏನೇನು ಬ್ರ್ಯಾಂಡ್ ಬೇಕಾಗುತ್ತೆ ಎಲ್ಲ ಕಾನ್ಸೆಪ್ಟ್ ಇದರಲ್ಲೇ ಸಿಕ್ಬಿಡುತ್ತೆ. ಸೊ ಪ್ಯೂರ್ ಅಕೋಸ್ಟಿಕ್ ಬೆಸ್ಟ್ ಅಂತ ಹೇಳ್ತೀರಾ ನೀವು ಹಾಗಾದ್ರೆ? ಸೂಪರ್. ಸೊ ಇದಾಯ್ತು ಎಲೆಕ್ಟ್ರಾನಿಕ್ಸ್. ಇದು ನಮ್ಮ ಪ್ರಾಜೆಕ್ಟ್
ಪ್ರೊಜೆಕ್ಟರ್ ಯಾವುದು ಕೊಡ್ತೀರಾ ಸರ್? ಪ್ರೊಜೆಕ್ಟ್ರು ಈ ಪ್ಯಾಕೇಜಲ್ಲಿ ನಿಮಗೆ ಬೆಂಕ್ಯೂ ಸಿಗುತ್ತೆ, ಇಲ್ಲಾಂದ್ರೆ ನಿಮಗೆ ಎಪ್ಸಾನ್ ಕಂಪನಿ ಬರುತ್ತೆ. ಬೆನ್ಕ್ಯೂ, ಎಪ್ಸಾನ್, Epson. ಅದಕ್ಕಿಂತ ದುಡ್ಡು ಬೇಕಾದ್ರೂ ಸಿಗುತ್ತೆ ನಿಮಗೆ? ಅದಕ್ಕೆ ಪ್ರೈಸ್ ಚೇಂಜ್ ಆಗುತ್ತೆ. ಗೊತ್ತಾಯ್ತು. ಈ ಪ್ರೈಸ್ ಅಲ್ಲಿ ನಿಮಗೆ ಒಂದು HD ಪ್ರೊಜೆಕ್ಟ್ರು, ಸ್ಕ್ರೀನು ಮತ್ತೆ 7.1 ಪ್ಯಾಕೇಜ್ 3 lakhs ಇಂದ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ. So, ಈ 3 lakh ಪ್ಯಾಕೇಜ್ ಅಲ್ಲಿ ನಮಗೆ ಬೆನ್ಕ್ಯೂ ಅಥವಾ ಎಪ್ಸಾನ್ ಅಂತೂ ಗ್ಯಾರಂಟಿ, ಸಿಗುತ್ತೆ. ಜೊತೆಲಿ ಪ್ಯೂರ್ ಅಕಾಸ್ಟಿಕ್, ಪ್ಯೂರ್ ಅಕಾಸ್ಟಿಕ್ ಕಂಪ್ಲೀಟ್ ಮ್ಯೂಸಿಕ್ ಸಿಸ್ಟಮ್ music ನಮಗೆ. system. ಸೂಪರ್. ಆಮೇಲೆ ಸ್ಕ್ರೀನ್ ಯಾವ್ದು ಕೊಡ್ತೀರಾ ನಮಗೆ? ಸ್ಕ್ರೀನ್ ಈ ಪ್ಯಾಕೇಜ್ ಅಲ್ಲಿ ನಿಮಗೆ 110 120 ಸ್ಕ್ರೀನ್ ಸಿಗುತ್ತೆ. 120. ಇದ್ರ ಬ್ರ್ಯಾಂಡ್ ಯಾವುದು? ಇದು ಬ್ರ್ಯಾಂಡ್ ಅಂದ್ರೆ ಕ್ಲಿಯರ್ ವ್ಯೂ ಅಂತ ಬರುತ್ತೆ, ಅಕಿಯಾ ಅಂತ ಬರುತ್ತೆ, 3-4 ಕಂಪನಿ ಬರುತ್ತೆ. ಇದೆಲ್ಲ ಅಪ್ರೋಚ್ ಮಾಡಿ ಕೊಡ್ತೀವಿ ನಾವು. ಮಾಡ್ಕೊಡ್ತೀರಾ ಸರ್? ಇವಕ್ಕೆಲ್ಲ ವಾರಂಟಿ ಏನು ಕೊಡ್ತೀರಾ ಸರ್ ನೀವು? ವಾರಂಟಿ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ ಏನಿದೆ, ರಿಸೀವರ್, ಸ್ಪೀಕರ್ ಎಲ್ಲ ಇದೆ, ಈಗೆಲ್ಲ 1 year ಇರುತ್ತೆ. 1 ವರ್ಷ ವಾರಂಟಿ ಇರುತ್ತೆ. ಓಕೆ. ಪ್ರೊಜೆಕ್ಟರ್ ಅಂತ ಕಂಪನಿ ಕಡೆಯಿಂದ 2 years ಅವ್ರು ಕೊಡ್ತಾರೆ. ಓಕೆ, ಇವೆಲ್ಲ 1 ವರ್ಷ. ಹೌದು. ಪ್ರಾಜೆಕ್ಟ್ 2 ವರ್ಷ. 2 ವರ್ಷ ಕಂಪನಿಗಳಿಂದ ಇರುತ್ತೆ. ಸೂಪರ್. ಬನ್ನಿ ಈ ಕಡೆ ಒಂಚೂರು ಇದು ಕೂಡ ತೋರಿಸೋಣ. ನೋಡಿ, ಹೋಮ್ ಥಿಯೇಟರ್ ಅಂತ ಬಂದಾಗ ವೀಕ್ಷಕರೇ, ಸ್ಕ್ರೀನ್ ಒಂದೇ ಹೋಮ್ ಥಿಯೇಟರ್ ಆಗಲ್ಲ. ನಾವು ಕುತ್ಕೊಳ್ಳುವಂತಹ ಈ ಸೀಟ್ಗಳಿರ್ಬೋದು, ಕಂಪ್ಲೀಟ್ ಆಕೋಸ್ಟಿಕ್ಸ್ ಇರ್ಬೋದು, ಫ್ಲೋರಿಂಗ್ ಇರ್ಬೋದು, ಇದ್ರ ಹಿಂದ್ಗಡೆ ಮಾಡಿರುವಂತಹ ಒಂದು ಏನು ಪ್ಲೈವುಡ್ ಇಂದ ಏನು ಸ್ಟ್ರಕ್ಚರ್ ಮಾಡಿರ್ತಾರೆ, ಇವೆಲ್ಲವೂ ಕೂಡ ಒಂದು ಸ್ಟ್ರಕ್ಚರ್ ಬೇಕು. ಎಲ್ಲ ಸೇರಿದ್ರೆ ಹೋಮ್ ಥಿಯೇಟರ್. ಕರೆಕ್ಟಾ ಸರ್? ಸೊ ನೀವು ಓನ್ಲಿ ಇದಿಷ್ಟೇ ಮಾಡ್ತೀರಾ? ಈ ಅಕೋಸ್ಟಿಕ್ಸ್ ಎಲ್ಲ ಯಾರು ಮಾಡಿಕೊಡ್ತಾರೆ? ಅಕೋಸ್ಟಿಕ್ ಎಲ್ಲ ಕಂಪ್ಲೀಟ್ ನಾವೇ ಮಾಡ್ಕೊಡ್ತೀವಿ. ಅಕೋಸ್ಟಿಕ್ ನೀವೇ ಮಾಡ್ತೀರಾ? ಕಂಪ್ಲೀಟ್ ಅಕೋಸ್ಟಿಕ್, ಕೆಳಗಡೆ ಫ್ಲೋರಿಂಗ್, ಕಾರ್ಪೆಟ್, ಮೇಲೆ ಸೀಲಿಂಗ್ ಏನಿದೆ ಟೋಟಲ್ ಎಂಟಿ ರೂಮ್ ಕೊಟ್ಟರೆ, ಈ ಥರ ಥಿಯೇಟ್ರಲ್ಲಿ ಹೆಂಗೆ ನೋಡ್ತೀರಾ, ಥಿಯೇಟ್ರಲ್ಲಿ ಏನೇನು ಕಾನ್ಸೆಪ್ಟ್ ಅದೇ ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ ಕೊಡ್ತೀವಿ. ಫರ್ನಿಚರ್ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಶಾಪ್ ಇದೆ, ಅಲ್ಲಿ ನಾವೇ ಫರ್ನಿಚರ್ ಮಾಡ್ಕೊಡ್ತೀರಾ ಸರ್? ಅಕೋಸ್ಟಿಕ್ ಅಂತ ಬಂದಾಗ ಕ್ವಾಲಿಟಿ ಚೆನ್ನಾಗಿರ್ಬೇಕಾಗುತ್ತೆ. ಯಾವ್ಯಾವ ರೀತಿ ಮಟೀರಿಯಲ್ ಯೂಸ್ ಮಾಡ್ತೀರಾ? ಇದರಲ್ಲಿ 6 ಲೇಯರ್ ಬರುತ್ತೆ. ನಾವು ಬಾಯಲ್ಲಿ ಹೇಳೋ ಬದಲು ತೋರಿಸ್ಬೋದಲ್ವಾ? ತೋರಿಸ್ಬೋದು. ಬನ್ನಿ ಬನ್ನಿ, ಇಲ್ಲಿ ಬನ್ನಿ. ನೋಡಿ ವೀಕ್ಷಕರೇ, ಅಕೋಸ್ಟಿಕ್ದು ಕಂಪ್ಲೀಟ್ ಇದು ತಗೊಂಡು ಮಟೀರಿಯಲ್ ತಗೊಂಡ್ಬಂದಿದ್ದಾರೆ ಸರ್. ತೋರಿಸ್ತಾ ಹೋಗಿ ಸರ್, ಏನೇನು ತೋರಿಸ್ತಾ ಇದ್ದೀರಾ ಒಂದೊಂದಾಗಿ. ಸರ್ ಫಸ್ಟ್ ನಮ್ಗೆ ಎಂಟಿ ವಾಲ್ ಕೊಡ್ತೀರಾ, ಫುಲ್ ರೂಮ್ ಒಂದು ಕೊಡ್ತೀರಾ. ಕರೆಕ್ಟ್. ಇದಕ್ಕಿಂತ ಪ್ರೈಸ್ ಜೊತೆಯಲ್ಲಿ ನಮಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಸುಮಾರು ಜನ ಕೇಳ್ಬಿಟ್ಟು ಫೋನಲ್ಲಿ ತಿಳ್ಕೊಬಿಟ್ಟು ಎಲ್ಲ ಇನ್ಕ್ವೈರಿ ಮಾಡ್ತಾ ಇರ್ತಾರೆ. ಇವತ್ತು ಇದರೆಲ್ಲ ವಿಡಿಯೋದಲ್ಲಿ ಏನೇನು ಐಟಮ್ ಆಗಿ ತೋರಿಸ್ಬಿಟ್ಟು ಮತ್ತೆ ಪೇಪರ್ ರೈಟಿಂಗ್ ಅಲ್ಲಿ ಎಷ್ಟು ಕಾಸ್ಟ್ ಬರುತ್ತೆ ಅದನ್ನು ನಿಮ್ಗೆ ಹೇಳ್ಕೊಡ್ತೀವಿ. ಕೊಡಿ ಸರ್. ಏನಿದು? ಇದು ಪೈನ್ವುಡ್ ಅಂತಾರೆ. ಇದು ಎಂಟಿ ರೂಮ್ ಕೊಟ್ಟಿರ್ತೀರಾ, ಎಂಟಿ ರೂಮ್ ಅಲ್ಲಿ ಇದು ಫುಲ್ ಫ್ರೇಮ್ ಮಾಡ್ತೀವಿ. ಇದು ಮಾಡ್ತೀವಿ 4 ಗೋಡೆಗೆ ಫ್ರೇಮ್ ಬರುತ್ತೆ, ಮತ್ತೆ ಸೀಲಿಂಗ್ನು ಬರುತ್ತೆ. ಇದು ಹಾಕಿದ ತಕ್ಷಣ ಫಸ್ಟ್ ಇದು ಮಾಡ್ತೀವಿ. ಇದು ಮಾಡಿದ ತಕ್ಷಣ ಬಾಕ್ಸ್ ತರ ಬಂದ್ಬಿಡುತ್ತೆ. ಆಮೇಲೆ ಇದು ಪಾಲಿವೂಲ್ ಅಂತಾರೆ. ಪಾಲಿವೂಲ್. ಇದು ಪಾಲಿವೂಲ್. ಇದು ನಿಮ್ಗೆ ಎಷ್ಟು ಬಾಕ್ಸ್ ಮಾಡಿದ್ವಿ ಆ ಬಾಕ್ಸ್ ಒಳಗಡೆ ಇದು ಪಾಲಿವೂಲ್ 1000 ಫಿಲ್ ಮಾಡ್ತೀವಿ. ಸೆಕೆಂಡ್ ಆಪ್ಷನ್ ಆಗುತ್ತೆ. ಸೆಕೆಂಡ್ ಆಮೇಲೆ ಥರ್ಡ್ ಬಂದು ಅದ್ರ ಮೇಲೆ ನಿಮ್ಗೆ ಪ್ಲೈವುಡ್ ಶೀಟ್. ಫಸ್ಟ್ ಇದು ಬಂತು, ಇದ್ರ ಮೇಲೆ ಇದು ಬಂತು, ಇದ್ರ ಮೇಲೆ ಪ್ಲೈವುಡ್ ಬಂತು, ಇದ್ರ ಮೇಲೆ ಪ್ಲೈವುಡ್ ಶೀಟ್ ಬರುತ್ತೆ. ಶೀಟ್ ಬಂತು. ಓಕೆ. ಶೀಟ್ ಬಂದ್ಬಿಟ್ಟು ಇದು ಫುಲ್ ರೂಮ್ಗೆ ಎಷ್ಟು ನಾವು ಮಾಡಿದೀವಿ ಫ್ರೇಮು ಅಷ್ಟಕ್ಕೆ 4x8 ಶೀಟ್ ಬರುತ್ತೆ. ಪ್ಲೈವುಡ್ ಶೀಟ್ ಹಾಕ್ತೀವಿ. ಪ್ಲೈವುಡ್ ಶೀಟ್ ಹಾಕ್ಮೇಲೆ ನಿಮ್ಗೆ 12mm ಫೋಮ್ ಬರುತ್ತೆ. ಇದ್ರ ಮೇಲೆ ಮತ್ತೆ ಫೋಮ್ ಬಂತು. ಮತ್ತೆ ಈ ತರ ಇದ್ರ ಮೇಲೆ 12mm ನೋಡಿ ಫೋಮ್ ಬರುತ್ತೆ. ಫೋಮ್ ಆದ್ಮೇಲೆ ಈ ತರ ಬಟ್ಟೆಗಳು ಇದರ ಡಿಸೈನ್ ಮಾಡಿದ್ವಲ್ಲ, ಇದರ ಡಿಸೈನ್ ಮಾಡಿದ್ರಲ್ಲ, ಇದು ಡಿಸೈನ್ ಮೇಲೆ ಮಾಡಕ್ ಮುಂಚೆ ಅದ್ರ ಮೇಲೆ ನಿಮ್ಗೆ ಈ ಗ್ರಿಪ್ಪರ್ ಹಾಕ್ತಿವಿ. ಈ ಫೋಮ್ ಮೇಲೆ ಇದು ಬಟ್ಟೆ ಗ್ರಿಪ್ಪರ್ ಹಾಕ್ತಿವಿ. ಎಷ್ಟು ಲೇಯರ್ ಸರ್ ಇದು? ನೋಡಿ ವೀಕ್ಷಕರೇ, ಇದು ಗ್ರಿಪ್ಪರ್. ಇದ್ರ ಮೇಲೆ ಬಟ್ಟೆನಾ? ಇದು ಗ್ರಿಪ್ಪರ್ ಇರುತ್ತೆ. ಇದ್ರ ಮೇಲೆ ಬಟ್ಟೆ ಅನ್ಕೋಬಹುದು. ಇವಾಗ ಅದ್ರ ಗ್ರಿಪ್ಪರ್ನ ನಾವು ಯಾವ ತರ ಡಿಸೈನ್ ನೀವು ಕೇಳಿತ ಎಲ್ಲ ಕಡೆ ನೋಡಿ, ಇವೆಲ್ಲ ಅವ್ರು ಮಾಡಿರೋ ಡಿಸೈನು. ಸೊ ಆ ರೀತಿ ಬಟ್ಟೆ ಅಲ್ವಾ ಸರ್ ಇದು? ಇದು ಗ್ರಿಪ್ಪರ್ ಅಂತಾರೆ. ಇದು ಗ್ರಿಪ್ಪರ್ ಅಂತಾರೆ. ಈ ಗ್ರಿಪ್ಪರ್ ಎಲ್ಲ ವಾಲ್ಗೆ ಹಾಕ್ತಿವಿ. ಅದ್ರ ಮೇಲೆ ನೀವು ಯಾವ ಥರ ಡಿಸೈನ್ ಕೇಳ್ತಾರೆ ಇದ್ರ ಆ ಗ್ರಿಪ್ಪಲ್ಲಿ ಈ ಬಟ್ಟೆ ಫ್ಯಾಬ್ರಿಕ್ ಬಟ್ಟೆ ಲಾಕ್ ಆಗುತ್ತೆ. ಅದು ಫ್ಯಾಬ್ರಿಕ್ ಬಟ್ಟೆ ಕಲರ್ಗಳು ಡಿಸೈನ್ಗಳು ಎಲ್ಲ ಈ ಥರ ಇರುತ್ತೆ. ನೋಡಿ ಸರ್, ನಾನೊಂದು ಹಿಂಗೆ ತೋರಿಸ್ಬಿಡ್ತೀನಿ. ತೋರಿಸಿ. ಇಲ್ಲಿ ನೋಡಿ ಇಲ್ಲಿ 1 2 3 4 5 ಇಷ್ಟು ದಪ್ಪ ಬರುತ್ತಲ್ಲ ಸರ್ ಇದು? ಬರುತ್ತೆ. ಇಷ್ಟು ದಪ್ಪ ಬರುತ್ತೆ ರೀ. ಇಲ್ಲಿ ನೋಡಿ ಇಷ್ಟು ದಪ್ಪ. 1 2 3 4 5 5 ಲೇಯರ್ಗಳು. 6 ಲೇಯರ್ ಇರುತ್ತೆ ಇದರಲ್ಲಿ. ಆಮೇಲೆ ಕೆಳಗಡೆದು ಇದಿಷ್ಟಾಯ್ತು. ಫ್ಲೋರ್ಗೆ ಕೊಡಿ ಆಪ್ಷನ್. ಫ್ಲೋರ್ಗೆ ಇದು ಕಾರ್ಪೆಟ್. ಈ ತರ ಕಾರ್ಪೆಟ್ ಬೇಕಾದ್ರೆ ಇದು ಕಾರ್ಪೆಟ್ ಬೇಕಾದ್ರೆ ಇದು. ಇದರಲ್ಲಿ ಸುಮಾರು ಡಿಸೈನ್ಗಳು ಬರುತ್ತೆ. ಇಲ್ಲಿ ಕೊಡಿ ಸರ್, ಇದು ತೋರಿಸ್ಬಿಡೋಣ. ನೋಡಿ ವೀಕ್ಷಕರೇ, ಕಾರ್ಪೆಟ್ ಅಲ್ಲಿ ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬಹುದು. ತೋರಿಸಿ. ಇಲ್ಲಿ ಹಾಕಿರೋದು ಕಾರ್ಪೆಟ್ನು ಇಲ್ಲೇ ಇದೆ. ಕೊಡಿ ಸರ್, ಹಿಂಗೆ ಕೊಡಿ. ನೋಡಿ ಯಾವುದೇ ರೀತಿಯ ಕಾರ್ಪೆಟ್ ಬೇಕಾದರೂ ಯೂಸ್ ಮಾಡ್ಕೋಬಹುದು. ಓಕೆ. ಸೊ ಇಲ್ಲಿ ಹಾಕಿರೋದು ಇದೆ ನೋಡಿ, ತೋರಿಸಿ, ಕೆಳಗಡೆ ತೋರಿಸಿ. ನೋಡಿ ಇಲ್ಲಿ ಹಾಕಿದಾರಲ್ಲ, ಸೊ ಇಲ್ಲೇ ಇದೆ ನೋಡಿ. ಇದೇ ರೀತಿ ಕಾರ್ಪೆಟ್ಗಳು ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಕೆಳಗಡೆ ಕಾರ್ಪೆಟ್ ಒಂದೇನ ಇನ್ನೇನಾದ್ರೂ ಇರುತ್ತೆ? ಕೆಳಗಡೆ ಕಾರ್ಪೆಟ್ ಹಾಕ್ತೀವಿ. ಕಾರ್ಪೆಟ್ ಕೆಳಗಡೆ 8mm ಫೋಮ್ ಬರುತ್ತೆ. ಫೋಮು ಒಂದು 8mm ಫೋಮ್ ಹಾಕ್ತಿವಿ. 8mm ಫೋಮ್ ಮೇಲೆ ಆಮೇಲೆ ಕಾರ್ಪೆಟ್ ಹಾಕ್ತೀವಿ. ಸೊ ಈ ತರ ಹಿಂಗೆ ಹಾಕ್ಬಿಟ್ಟು ಇದ್ರ ಮೇಲ್ಗಡೆ ವೀಕ್ಷಕರೇ ಈ ರೀತಿ ಕಾರ್ಪೆಟ್ ಹಾಕುವಂಥದ್ದು.
ಸೊ ಫುಲ್ಲಿ ಸೌಂಡ್ ಎಲ್ಲೂ ಮಿಸ್ ಆಗಬಾರ್ದು. ಮತ್ತೆ ಕಾರ್ಪೆಟ್ ಅಂದ್ರೆ ಕಂಪಲ್ಸರಿ ಹಾಕಬೇಕು. ಫುಲ್ ರೂಮ್ ಹಾಕಿಲ್ಲ ಅಂದ್ರೂ ಹೆಚ್ಚು ಕಡಿಮೆ ಸ್ಕ್ರೀನ್ ಇಂದ ನಿಮ್ಗೆ 10 ಅಡಿ ಅಂತೂ ಮಾಡಲೇಬೇಕಾಗುತ್ತೆ. ಮಾಡಿದ್ರೇನೆ ಸೌಂಡ್ ಬೌನ್ಸ್ ಆಗಲ್ಲ, ಕ್ಲಿಯರಿಟಿ ಸಿಗುತ್ತೆ. ನಿಮ್ಗೆ ಸೋಫಾ ಮೇಲೆ ಕೂತ್ಕೊಂಡ್ರೆ ಯಾವ್ದು ಸೌಂಡ್ ವೇರಿಯೇಷನ್ ಆಗೋದಿಲ್ಲ. ಕಾರ್ಪೆಟ್ ಅಂದ್ರೆ 10 ಫೀಟ್ ಅಂತೂ ಹಾಕೇಬೇಕು ಅಲ್ವಾ? ಅದಕ್ಕೆ ಎಲ್ಲರೂ 10 ಫೀಟ್ ಅಂದ್ರೆ 10 ಫೀಟ್ ಎಲ್ಲ ಫುಲ್ ಟೋಟಲ್ ಹಾಕೊಂತಾರೆ. 10 ಫೀಟ್ ಹಾಕೋಬಹುದು, ಪೂರ್ತಿನೇ ಹಾಕೋಬಹುದು ಅಲ್ವಾ? ಚೆನ್ನಾಗಿರುತ್ತೆ. ವಾಟ್ ಅಬೌಟ್ ಫರ್ನಿಚರ್ಗಳು? ಫರ್ನಿಚರ್ ಯಾವ ರೀತಿ ಕ್ವಾಲಿಟಿ ಕೊಡ್ತೀರಾ? ವಾರಂಟಿ ಏನು ಕೊಡ್ತೀರಾ ಫರ್ನಿಚರ್ಗೆ? ನಮಗೆ 2 ಇಯರ್ಸ್ಗೆ ಮತ್ತೆ ಕಂಡೀಷನ್ ಮೇಲೆ ಇರುತ್ತೆ, ಪ್ರೈಸ್ ಮೇಲೆ ಇರುತ್ತೆ. 2 ಇಯರ್ಸ್ ಇಂದ 5 ಇಯರ್ಸ್ ವರೆಗೆ ಇರುತ್ತೆ. ಅಂದ್ರೆ ನೀವು ಸಿನಿಮಾ ಸೀಟ್ ಬೇಕಂದ್ರೆ ಸಿನಿಮಾ ಸೀಟ್ ಕೊಡ್ತೀರಾ, ಅದು ಫೋಲ್ಡ್ ಎಲ್ಲ ಆಗುತ್ತಲ್ಲ? ಫೋಲ್ಡ್ ಆಗುತ್ತೆ. ಮತ್ತೆ ಡಬಲ್ ಮೋಟರ್ ಬಂದ್ರೆ ಹಿಂದೆ ಮುಂದೆ ಅದು ರೆಕ್ಲೈನರ್ ಹೇಳ್ತಾ ಇರೋದು ನೀವು? ರೆಕ್ಲೈನರ್. ಸೊ ರೆಕ್ಲೈನರ್ ಬೇಕಾದ್ರೆ ರೆಕ್ಲೈನರ್, ಆಮೇಲೆ ಎಲೆಕ್ಟ್ರಿಕಲ್ ರೆಕ್ಲೈನರ್ ಬೇಕಾದ್ರೆ ಎಲೆಕ್ಟ್ರಿಕಲ್ ರೆಕ್ಲೈನರ್, ಇಲ್ಲ ಸಿನಿಮಾ ಸೀಟ್ ಸಿಂಪಲ್ ಆಗಿರುತ್ತೆ ನೋಡಿ, ಅದು ಬೇಕಾದ್ರೆ ಮ್ಯಾನುವಲ್ ಬರುತ್ತೆ. ನಿಮಗೆ ಮೇಲೆ ಸುಮ್ಮನೆ ಹಿಂಗೆ ಮಾಡೋದು, ಮುಂದೆಯಿಂದ ಅದನ್ನು ಬರುತ್ತೆ, ಆಪ್ಷನ್ಸ್ ಇದೆ. ಸೊ ನಿಮಗೆ ಸಿನಿಮಾದೇ ಎಕ್ಸ್ಪೀರಿಯನ್ಸ್ ಬೇಕು ಅಂದ್ರೆ ಸಿನಿಮಾ ಸೀಟ್ ಬೇಕಾ? ಅದು ಇದೆ. ರೆಕ್ಲೈನರ್ ಬೇಕಂದ್ರೆ ರೆಕ್ಲೈನರ್ ಇದೆ. ರೆಕ್ಲೈನರು ಎಲೆಕ್ಟ್ರಿಕಲ್ ಬೇಕು ನಮಗೆ, ಬಟನ್ ಉತ್ಬಿಟ್ಟು ಹಿಂದೆ ಮುಂದೆ ಹೋಗಬೇಕು, ವಿತ್ ಚಾರ್ಜಿಂಗ್ ಸಾಕೆಟ್ ಬೇಕು, ಎಲ್ಲ ಸಿಗುತ್ತೆ, ಎಲ್ಲ ಕಂಪ್ಲೀಟ್, ಎವ್ರಿಥಿಂಗ್ ಇಸ್ ಅವೈಲೇಬಲ್. ಇವೆಲ್ಲವೂ ನೀವು ಜಸ್ಟ್ 3 lakhs ಇಂದ ಸ್ಟಾರ್ಟ್ ಅಂದ್ರೆ ಇದು ಪ್ಯಾಕೇಜ್ ಅಲ್ಲಿ ಸೋಫಾ ಎಲ್ಲ ಬರಲ್ಲ. ಕರೆಕ್ಟ್, ಗೊತ್ತಾಯ್ತು. ಸೋಫಾ ಎಲ್ಲ ಸಪರೇಟ್ ರೀ, ಸೋಫಾ ಸಪರೇಟ್, ಅಕೌಸ್ಟಿಕ್ ಸಪರೇಟ್, ಎಲೆಕ್ಟ್ರಾನಿಕ್ಸ್ ಗಳು ಬೇಕು ಅಂದ್ರೆ 3 lakhs. 3 lakhs ಆಗುತ್ತೆ. 7.1 ಕೊಡ್ತೀವಿ. HD ಪ್ರೊಜೆಕ್ಟರ್ ಬರುತ್ತೆ. ಅದರಲ್ಲಿ 4K ಪ್ರೊಜೆಕ್ಟರ್ ಬೇಕಂದ್ರೆ ಉನ್ನ ನಿಮ್ಗೆ 70,000 ರೂಪಾಯಿ ಆಡ್ ಮಾಡಬೇಕಾಗುತ್ತೆ. 4K ಪ್ರೊಜೆಕ್ಟರ್ ಬೇಕಂದ್ರೆ ಇವಾಗ ಇದರಲ್ಲಿ ಹಾಕಿರೋದು 4K ಅಪ್ಸ್ಕೇಲಿಂಗ್ ಪ್ರೊಜೆಕ್ಟರ್. ಈ ಪ್ರೊಜೆಕ್ಟರ್ ನಿಮ್ಗೆ ಈ ಪ್ಯಾಕೇಜ್ ಅಲ್ಲಿ ಕೊಡ್ತೀವಿ. ಹೌದಾ? ಇಷ್ಟೆಲ್ಲ ಮಾತಾಡಿದ್ವಿ. ಹಾಗಾದ್ರೆ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅನ್ನೋ ನಿಮ್ಗೆ ಒಂದು ಇದ್ದೇ ಇರುತ್ತೆ. ಒಂದು ಒಳ್ಳೆ ಡೆಮೋ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಇಲ್ಲಿ ಕಾಪಿರೈಟ್ಸ್ ಬರೋದ್ರಿಂದ ಸಾಂಗ್ಗಳನ್ನ ಪ್ಲೇ ಮಾಡಕ್ ಆಗೋದಿಲ್ಲ. ಬಟ್ ಆದ್ರೆ ನಾವೊಂದು ಕೆಲವೊಂದು HD ವಿಡಿಯೋಸ್ಗಳನ್ನ ಪ್ಲೇ ಮಾಡೋಣ. ಎಲ್ಲ ಲೈಟ್ ಆಫ್ ಮಾಡ್ಬಿಟ್ಟು ಒಂದು ಎಕ್ಸ್ಪೀರಿಯನ್ಸ್ ತಗೊಳ್ಳೋಣ. ಬನ್ನಿ, ಒಂದು ಡೆಮೋ ಕೊಡ್ತೀವಿ, ಬನ್ನಿ ನಮ್ಮ ಜೊತೆ. ಈಗ ಒಂದೊಳ್ಳೆ 4K ಎಕ್ಸ್ಪೀರಿಯನ್ಸ್ ಕೊಡ್ತೀನಿ ನೋಡಿ. ಇವಾಗ 4K ಬಂದಿದೆ ನೋಡಿ. ಇದೊಂದು ಕಾಪಿರೈಟ್ ಫ್ರೀ ಇದನ್ನ ಹಾಕಿದ್ದಾರೆ. ಅಲ್ಲೂ ಮತ್ತು ನಮ್ಮ ಸದಾಶಿವ್ ಸರ್ ಇಬ್ಬರು ಕುತ್ಕೊಂಡು ಒಳ್ಳೆ ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಕಡೆ ಏನಾದ್ರು ಕಾಣದೇ ಇರ್ಬೋದು ನಿಮಗೆ, ಓಕೆ. ಬಟ್ ಆದರೆ ನೋಡಿ, ಮ್ಯೂಸಿಕ್ಕು ಈ ರೀತಿ ಒಂದು ಒಳ್ಳೆ ಮೂವಿ ಹಾಕೊಂಡು ನೋಡ್ತಾ ಇದ್ರೆ ಇನ್ನೇನು ಬೇಕು ನಿಮಗೆ? ನೆಕ್ಸ್ಟ್ ಲೆವೆಲ್ ಇದೆ ಸರ್ ಇದು, ಅಲ್ವಾ? ಸರ್, ಅವಾಗಿಂದ ನಾವು ಅಕಾಸ್ಟಿಕ್ ಬಗ್ಗೆ ಒಂಚೂರು ಇನ್ಫಾರ್ಮೇಶನ್ ಕೊಟ್ವಿ. ಅಕಾಸ್ಟಿಕ್ ಇದ್ರೇನೆ ನಮ್ಮ ಹೋಮ್ ಥಿಯೇಟರಿಂದ ಮಜಾ, ಕರೆಕ್ಟಾ ಸರ್? ಇದು ಸರ್, ಈಗ ಅಕಾಸ್ಟಿಕ್ ಅಂತ ಬಂದಾಗ ಬೇಸಿಕಲಿ ಯಾವ ರೇಟಿಂದ ಸ್ಟಾರ್ಟ್ ಮಾಡ್ಬೋದು? ಬೇಸಿಕ್ 350 ಇಂದ ಸ್ಟಾರ್ಟಿಂಗ್ ಇರುತ್ತೆ. 350 ರೂಪಾಯಿ. 350ರಲ್ಲಿ ನಮಗೆ ಯಾವ ಕ್ವಾಲಿಟಿ ಸಿಗುತ್ತೆ? 350ರಲ್ಲಿ ಗ್ರಿಪ್ಪರ್ ಹಾಕಿ ನಿಮಗೆ ಫ್ಯಾಬ್ರಿಕ್ ಬಟ್ಟೆ ಹಾಕೊಡ್ತೀವಿ. 300 ರೂಪೀಸ್ ಇಂದ ಸ್ಟಾರ್ಟಿಂಗ್ ಇರುತ್ತೆ. ಆ ಪ್ಯಾಕೇಜ್ ಅಲ್ಲಿ ಮಾಡ್ಕೊಡ್ತೀವಿ. ಇವತ್ತು ಇವ್ರ ಮನೇಲಿ ಮಾಡಿದಿರಲ್ಲ ಸರ್, ಮನೆಯಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು. ಈ ತರ ಲೈನಿಂಗ್ ಎಲ್ಲ ಕೊಟ್ಬಿಟ್ಟು ಕರ್ವಿಂಗ್ ಎಲ್ಲ ಮಾಡಿ ಈ ರೀತಿ ಮಾಡಿದಿರಲ್ವಾ? ಸೊ ಈ ರೀತಿ ಮಾಡೋದಕ್ಕೆ ಇಲ್ಲಿ ಬನ್ನಿ ಸರ್. ಈ ರೀತಿ ಮಾಡೋದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಸರ್? ಇಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ. ಈ ತರ ಗ್ರೂವ್ ಮಾಡಿ ಇದರಲ್ಲಿ ನಾವು 12mm ಫೋಮ್ ಹಾಕ್ತೀವಿ. 350 ರೂಪೀಸ್ ಪ್ಯಾಕೇಜ್ ಸ್ಕ್ವೇರ್ ಫೀಟ್ ಅಲ್ಲಿ. ಇಲ್ಲಿ ಬಂದು 450 ರೂಪೀಸ್ ಆಗುತ್ತೆ. 100 ರೂಪಾಯಿ ಜಾಸ್ತಿ. 100 ರೂಪಾಯಿ ಜಾಸ್ತಿ. ಇದಕ್ಕೆ ಬಟ್ಟೆ ಸ್ವಲ್ಪ ಕಾಸ್ಟ್ಲಿ ಹಾಕಿದ್ವಿ. ಮತ್ತೆ ಇದರ ಒಳಗಡೆ ಬಂದು ಫೋಮ್ ಹಾಕ್ತಿವಲ್ಲ, ಇದು 12mm ಇರಲ್ಲ. ಇದು ಬಂದು 12mm ಸೀಟ್ ಹಾಕ್ತಿವಿ 350 ಅಲ್ಲಿ. ಯೂಶುವಲಿ 350 12mm ಹಾಕ್ತೀರಾ. ಇದರಲ್ಲಿ 40mm ಹಾಕ್ತಿವಿ. ಎಷ್ಟು? 40mm. 40mm ಅದಕ್ಕಿಂತ ಡಬಲ್ ಇರುತ್ತೆ. ಈ ಫೋಮ್ ಹಾಕಿದ್ರೆ ನಿಮ್ಗೆ ಈ ತರ ಗ್ರೂಗಳು ಕಾಣುತ್ತೆ ಎಲ್ಲ. ಅದರಲ್ಲಿ 12mm ಹಾಕಿದ್ರೆ ಈ ಗ್ರೂ ಕಾಣಲ್ಲ, ಪ್ಲೇನ್ ಆಗಿ ಬರುತ್ತೆ. ಅದು ಬಂದು ಕಾಸ್ಟ್ ಕಡಿಮೆ ಆಗುತ್ತೆ. ಸೊ 350 ರೂಪಾಯಿ ಬೇಕು ಅಂತಂದ್ರೆ ನೋಡಿ, ಈ ರೀತಿ 12mm ಯೂಸ್ ಮಾಡಬೇಕು. 450 ರೂಪಾಯಿ, 100 ರೂಪಾಯಿ ಎಕ್ಸ್ಟ್ರಾ ಕೊಟ್ರೆ ನಿಮಗೆ ಈ ರೀತಿ 40mm. ಸೊ ಇದರಿಂದ ಏನ್ ಮಾಡ್ಬೋದು ಅಂತಂದ್ರೆ ನೀವು ಬಂಪ್ಸ್ ತೋರಿಸಬಹುದು, ಸೈಡಲ್ಲೆಲ್ಲ ಗ್ರೂ ಕೊಡ್ಬೋದು, ಬಂಪ್ಸ್ ತೋರಿಸಬಹುದು, ಈ ತರ ಮಾಡ್ಬೋದು. ಸೊ ನೀವು ಯೋಚನೆ ಮಾಡಿ, ಕಾಸಿಗೆ ತಕ್ಕ ಕಜ್ಜಾಯ ಅಂತ ಹೇಳ್ತಾರಲ್ಲ, ಹಂಗೆ ದುಡ್ಡು ಎಷ್ಟು ಕೊಡ್ತೀವಿ ಆ ತರ ಮಾಡ್ಕೊಡ್ತೀರಾ. ಕರೆಕ್ಟಾ ಸರ್? ಇದು ಸೂಪರ್ ಆಗಿದೆ ಸರ್. ಇದು 100% ನಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಮಾಡುತ್ತೆ. ಹೊರಗಡೆ ಏನು ಬರೋದಿಲ್ಲ ನಮಗೆ. ಹೊರಗಡೆ ಯಾವ ನಾರ್ ನೋಡಿದ್ರು ತೊಂದರೆ ಇಲ್ಲ. ಪಕ್ಕನ ಸರ್? ಇದು ಪಕ್ಕನೇ ಡೋರ್ ಅಂದ್ರೆ ಅಲ್ಲಿಂದ ಸ್ವಲ್ಪ ಏನೋ ನಿಮ್ದು ಡೋರ್ ಇರುತ್ತಲ್ಲ, ಅದು ಮೆಸ್ ಗಿಸ್ ಎಲ್ಲ ಏನ್ ಮಾಡಿ ಕಂಪ್ಲೀಟ್ ಆಗಿ ಮಾಡಿರ್ತಾರೆ. ವಾಸ್ ಕಾಲ್ ಅದು ಕರೆಕ್ಟ್ ಇರಬೇಕು. ಅಲ್ಲಿ ಯಾವ್ದಾರ ಪ್ರಾಬ್ಲಮ್ ಇದ್ರೆ ಲೀಕೇಜ್ ಆಗ್ಬೋದು. ಬಟ್ ಅದನ್ನು ಕವರ್ ಮಾಡ್ಕೊಡ್ತೀರಾ ನಾವು? ಎಷ್ಟಾಗುತ್ತೆ ಕವರ್ ಅಪ್ ಮಾಡ್ಕೊಡ್ತೀರಾ. ಸೂಪರ್. ವೀಕ್ಷಕರೇ, ಇಷ್ಟೊತ್ತು ಹೋಮ್ ಥಿಯೇಟರ್ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ. ಸೊ ಓನರ್ ಜೊತೆ ಮಾತಾಡಲೇಬೇಕು ತಾನೆ. ಸೊ ಈ ಮನೆ ಓನರ್ ಆಗಿರೋಂಥ ಸೋನ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ತೆ. ನಮಸ್ತೆ. ಚೆನ್ನಾಗಿದ್ದೀರಾ ಸರ್? ಸರ್, ನಿಮ್ಮ ಹೋಮ್ ಥಿಯೇಟರ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ನನ್ನೊಂದು ಕ್ವಶನ್ ಏನಂತಂದರೆ, ನೋಡಿ, ಈ ಕಾಲದಲ್ಲಿ 85, 100 ತನಕ ಟಿವಿಸ್ಗಳು ರೆಡಿ ಇದೆ, ಸಿಗುತ್ತೆ. ಅಂಥ ಟಿವಿಸ್ಗಳು ಇರಬೇಕಾದ್ರೆ ನಿಮ್ಮೊಂದು ಹೋಮ್ ಥಿಯೇಟರ್ ಮಾಡಿಸ್ಬೇಕು ಅಂತ ಯಾಕೆ ಅನಿಸುತ್ತೆ ಸರ್ ಮನೆಗೆ? ನಮಗೆ ಹೋಮ್ ಥಿಯೇಟರ್ ಏನಕ್ಕೆ ಮಾಡಿಸ್ಬೇಕು ಅಂತ ಅನಿಸ್ತು ಅಂತಂದರೆ, ಲೈಕ್ ಇವಾಗ ನಾವು ಏನಾದ್ರು ಒಂದು ನ್ಯೂ ರಿಲೀಸ್ ಮೂವಿ ಏನಾದ್ರು ರಿಲೀಸ್ ಆಯಿತು ಅಂತಂದರೆ ಯೂಶಲಿ ನಾವು ಥಿಯೇಟರ್ಗೆ ಹೋಗ್ತೀವಿ. ಹೌದು, ಕರೆಕ್ಟ್. ಏನಕ್ಕೆ ಅಂತಂದರೆ ಫುಲ್ ಎಫೆಕ್ಟ್ ಇರುತ್ತೆ. ಎಲ್ಲ ಕಡೆಯಿಂದ ಒಂದು ಚಿಕ್ಕ ಡೀಟೇಲಿಂಗು ನಮಗೆ ಕೇಳಿಸುತ್ತೆ. ಕರೆಕ್ಟಾಗಿ ಹೇಳಿದ್ರಿ. ಹೌದು, ಚಿಕ್ಕ ಡೀಟೇಲಿಂಗು ನಮ್ಗೆ ಕೇಳಿಸುತ್ತೆ. ಕರೆಕ್ಟ್. ಅದೇ ಥರ ನಮ್ಮನೆಗೆ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ತುಂಬ ಜನರಿಗೆ ಇಷ್ಟ ಇರುತ್ತೆ. ಸೊ ಅದಕ್ಕೆ ನಾವೇನಂತ ಅಂದ್ಕೊಂಡ್ವಿ, ವೈ ನಾಟ್, ಮೀನ್ಸ್ ನಮ್ಮನೇಲೂ ಮಾಡ್ಕೊಳ್ಳೋಣ. ಲೈಕ್ ಇವಾಗ ನಾವು ಥಿಯೇಟರ್ಗೆ ಹೋಗೋಕ್ಕಾಗಲ್ಲ. ಒಂದೊಂದ್ಸತಿ ನಮ್ಗೆ ಇಷ್ಟ ಇರೋ ಮೂವೀಸ್ ನಾವು ಇನ್ನೊಂದ್ಸತಿ ನೋಡ್ಬೇಕಾಗುತ್ತೆ. ಪದೇ ಥಿಯೇಟರ್ಗೆ ಥಿಯೇಟರ್ಗೆ ಹೋಗೋಕ್ಕಾಗಲ್ಲ.
ಆ ಮೂವಿನೂ ಇರಲ್ಲ, ಇರೋದು ಇಲ್ಲ. ಹೌದು. ಓಕೆ. ಸೊ OTT ಪ್ಲಾಟ್ಫಾರ್ಮ್ಸ್ ಅಲ್ಲೆಲ್ಲ ಇರುತ್ತೆ. ಓಕೆ. ಸೊ ನಾವು ನಮ್ಮ ಮನೇಲಿ ನೋಡ್ಕೊಬಹುದು. ಸೊ ನೀವು ಹೇಳ್ತಾ ಇರೋದು OTT ಪ್ಲಾಟ್ಫಾರ್ಮ್ ಅಲ್ಲಿ ಬರೋ ಮೂವಿ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಬೇಕು ನಿಮಗೆ. ಹೌದು, ಕರೆಕ್ಟಾ ಸರ್? ಹೌದು. ಅದನ್ನು ಪದೇ ನೋಡಿದ್ರು ನಮ್ಗೆ ಬೇಜಾರಾಗಲ್ಲ. ಆಮೇಲೆ ಫುಲ್ ಸೌಂಡ್ ಇರುತ್ತೆ. ನೀವು ಫ್ರೆಂಡ್ಸು, ಫ್ಯಾಮಿಲಿ ಯಾರೇ ಬಂದ್ರು ತುಂಬಾ ಎಂಜಾಯ್ ಮಾಡ್ತಾರೆ. ಇಲ್ಲೇ ಹೇಳಿದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ. ಸರ್ ನನ್ನ ಕ್ವಶನ್ ಏನಂತಂದ್ರೆ, ಈ ರೀತಿ ಹೋಮ್ ಥಿಯೇಟರ್ ಮಾಡ್ಕೊಂಡಾಗ ಯು ರಿಯಲಿ ಯೂಸ್ ಇಟ್ ನೋಡ್ತೀರಾ, ನೀವು ಯೂಸ್ ಮಾಡ್ತೀರಾ ಇದನ್ನ? ಜಾಸ್ತಿ ಯೂಸ್ ಮಾಡ್ತೀವಿ. ಲೈಕ್ ಇವಾಗ ನಾವೇನೋ ಸೀರೀಸ್ ನೋಡ್ಬೇಕು, ಇಲ್ಲಾಂದ್ರೆ ಫ್ರೆಂಡ್ಸ್ ಗೆಟ್ ಟುಗೆದರ್ ಬರ್ತಾರೆ, ಏನೋ ಒಂದು ಪಾರ್ಟಿ ನಡೀತೆ, ಇಲ್ಲಾಂದ್ರೆ ಬರ್ತ್ಡೇ ಸೆಲೆಬ್ರೇಷನ್, ಇಲ್ಲಾಂದ್ರೆ ಆಸ್ ಯೂಶುವಲ್ ಇವಾಗ ನಾವು ಜೆನ್ಸಿ ಇರೋದ್ರಿಂದ PS5 ಅದೆಲ್ಲ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್. PS5 ಎಲ್ಲ ಕನೆಕ್ಟ್ ಮಾಡ್ಕೊಂಬೋದು. PS5 ಎಲ್ಲ ಕನೆಕ್ಟ್ ಮಾಡ್ಕೊಬೋದು, ಆಡ್ಬೋದು. HDMI ಕೇಬಲ್ ಇರುತ್ತೆ. ಸೊ PS5 ಕನೆಕ್ಟ್ ಮಾಡ್ಕೊಂಡ್ರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಾರ್ಮಲ್ ಟಿವಿಗಿಂತ ನಿಮ್ಮ ಹೋಮ್ ಥಿಯೇಟರ್ ಅಲ್ಲಿ PS5 ಕನೆಕ್ಟ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸರ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನಮ್ಮ ಸದಾಶಿವ ಅವರು. ಸೊ ಯಾವ ರೀತಿ ಪರಿಚಯ, ಹೇಗೆ ಅವರಿಗೆ ಕೆಲಸ ಕೊಡಬೇಕು ಅಂತ ಮನ್ಸು ಮಾಡಿದ್ದೆ? ಯಾಕಂದ್ರೆ ಬೆಂಗಳೂರು ಅಂದ್ರೆ ದೊಡ್ಡ ನಗರ, ಎಷ್ಟೋ ಬ್ರ್ಯಾಂಡ್ಸ್ಗಳು ಅವೈಲೇಬಲ್ ಇರುತ್ತೆ. ಇವ್ರ ಜೊತೆ ಹೋಗ್ಬೇಕು ಅಂತ ಯಾಕೆ ಇದು ಮಾಡಿದ್ರಿ ಸರ್ ನೀವು? ಹೈಟೆಕ್ ಜೊತೆ ನಾವು ಯಾಕೆ ಹೋಗ್ಬೇಕು, ಕೊಡ್ಬೇಕು? ಹೈಟೆಕ್ ಏನಕ್ಕೆ ಅಂತಂದ್ರೆ ಲೈಕ್ ನಾವು ಮುಂಚೆ ಲೈಕ್ ಮೀನ್ಸ್ ಒಂದ್ ಕಡೆ ಒಬ್ರು ಫಿಕ್ಸ್ ಮಾಡ್ಕೊಳಕ್ಕಿಂತ ಲೈಕ್ ನಾವು ಬೇರೆ ಕಡೆ ಎಲ್ಲ ನೋಡಿದ್ವಿ, ಲೈಕ್ ಯಾವ ಬ್ರ್ಯಾಂಡ್ಸ್ ಏನೇನು ಇದು ಮಾಡ್ತಾರೆ ಅಂತ. ಬಟ್ ಸದಾಶಿವ ಅವರು ಬಂದ್ಬಿಟ್ಟು ಯು ಕ್ಯಾನ್ ಟ್ರಸ್ಟ್ ಹಿಮ್. ಲೈಕ್ ಏನಕ್ಕೆ ಅಂತಂದರೆ ಅವರು ನಿಮ್ಮ ಬಜೆಟ್ಗೆ ಯಾವ ಬ್ರ್ಯಾಂಡ್ ನಿಮಗೆ ಸಜೆಸ್ಟ್ ಮಾಡ್ತಾರೋ ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಬಜೆಟ್ ಮೇಲೆ ನಮ್ದು ಏನಿರುತ್ತೋ ಕೋಟು, ಅವರು ಬಂದ್ಬಿಟ್ಟು ನಿಮಗೆ ಸಜೆಷನ್ ಕೊಡ್ತಾರೆ, ಈ ಬ್ರ್ಯಾಂಡಿಗೆ ಹೋಗ್ಬೋದು, ಇದು ಬೆಸ್ಟ್ ಇದೆ. ಸೊ ನೀವು ಇನ್ನೂ ಹಿಂಗೆ ಪ್ರೈಸ್ ಇನ್ಕ್ರೀಸ್ ಮಾಡಿದ್ರೆ ನಿಮಗೆ ನೆಕ್ಸ್ಟು ಪ್ರೊಜೆಕ್ಟರ್ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಆ ಥರ ಸಜೆಷನ್ ವೈಸ್ ಇಸ್ ವೆರಿ ಗುಡ್. ಸೊ ನಮ್ಮ ಬಜೆಟ್ಗೆ ತಕ್ಕಂತ ಕಾಂಬೋ ಕೊಡ್ತಾರೆ ಅವರು ಅಲ್ವಾ? ಹೌದು, ಇದೊಂದು ಕಾಂಬೋ ಅಲ್ವಾ? ಇದನ್ನು ನಮ್ಮ ಬಜೆಟ್ ತಕ್ಕಾಗಿ ರೆಡಿ ಮಾಡಿ ಕೊಡ್ತಾರೆ. ಹೌದು, ನಮ್ಮ ಬಜೆಟ್ ಪ್ರಕಾರ ರೆಡಿ ಮಾಡ್ಕೊಡ್ತಾರೆ. ಸೂಪರ್ ಸರ್. ರೆಡಿಯೇನೋ ಮಾಡಿದ್ರು, ಇವತ್ತು ರೆಡಿ ಕೂಡ ಮಾಡಿದ್ದಾರೆ. ಅಂಡ್ ಆ ಟೈಮ್ ತಕ್ಕಾಗಿ ಮಾಡ್ಕೊಟ್ರ ಇವರು? ಟೈಮ್ ತಕ್ಕಾಗಂಗೆ ಮಾಡ್ಕೊಡ್ತಾರೆ. ಲೈಕ್ ಅವ್ರದ್ದು ಈ ಟೈಮ್ ಫ್ರೇಮಲ್ಲಿ ನಾವು 1 ಮಂತ್ ಇಲ್ಲಾಂದ್ರೆ 2 ವೀಕ್ಸ್ 3 ವೀಕ್ಸ್ ನಾವು ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ ಅಂತಾನೆ ಮಾಡ್ಕೊಡ್ತಾರೆ. ಸರ್ ಇವತ್ತು ಏನು ಔಟ್ಪುಟ್ ಬಂದಿದೆ, ಇವತ್ತು ನೋಡ್ತಾ ಇದ್ರೆ ನನಗಂತೂ ಇಷ್ಟ ಆಯ್ತು. ಸೊ ನಿಮಗೂ ಕೂಡ ನೀವು ಅನ್ಕೊಂಡಂತ ಹೋಮ್ ಥಿಯೇಟರ್ ಬಂದಿದೆಯಾ ಸರ್? ಖಂಡಿತ. ನೀವಿರ್ಬೋದು, ನಿಮ್ಮ ಫಾದರ್, ನಿಮ್ಮ ಫ್ಯಾಮಿಲಿ, ಹೌದೌದು, ಕಂಪ್ಲೀಟ್ ಫ್ಯಾಮಿಲಿಗೆ ತಕ್ಕದಂತ ಬಂದಿದೆ. ಯಾಕಂದ್ರೆ ಲ್ಯಾಕ್ಸ್ ಟುಗೆದರ್ ಖರ್ಚು ಮಾಡಿರ್ತೀವಿ, ವರ್ತ್ ಅಂತ ಅನ್ಸುತ್ತೆ ಸರ್ ನಿಮ್ಗೆ? ಹೌದು, ನಾವು ಲ್ಯಾಕ್ಸ್ ಟುಗೆದರ್ ಖರ್ಚು ಮಾಡಿದ್ರು ನಮಗ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ಅದು ತುಂಬಾ ಮುಖ್ಯ ಆಗುತ್ತೆ. ಕರೆಕ್ಟ್. ಓಕೆ. ಸೊ ಆರ್ ಯು ಸ್ಯಾಟಿಸ್ಫೈಡ್? ಎಸ್, ಐ ಆಮ್ ಸ್ಯಾಟಿಸ್ಫೈಡ್. ಹಾಗಾದ್ರೆ ನಮ್ಮ ವೀಕ್ಷಕರಿಗೆ ಹೇಳಿ, ನಮ್ಮ ಹೈಟೆಕ್ ಸಿನಿಮಾ ಲಾಂಚ್ಗೆ ವರ್ಕ್ ಕೊಡ್ಬೋದಾ? ಚೆನ್ನಾಗಿ ಮಾಡ್ತಾರಾ? ನಿಮ್ಮ ಮಾತು ಹೇಳಿ ಸರ್. ಖಂಡಿತ. ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಸದಾಶಿವ ಮತ್ತು ಅವ್ರ ಕಂಪ್ನಿಗೆ ಆ್ಯಕ್ಚುಲಿ ಕೊಡ್ಬೋದು. ಏನಕ್ಕಂತಂದರೆ ನಮ್ಮ ಬಜೆಟ್ ಪ್ರಕಾರ ಏನು ಹೋಮ್ ಥಿಯೇಟರ್ ನಾವು ಯೂಸ್ ಮಾಡ್ಬೋದು ಅದನ್ನು ಇದು ಮಾಡಿಕೊಡ್ತಾರೆ. ಸೊ ಖಂಡಿತ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಅವ್ರು ತುಂಬ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದ್ರೆ. ಸೂಪರಾಗಿ ಹೇಳಿದ್ರೆ. ನಮ್ಮ ವೀಕ್ಷಕರಿಗೆ ಒಂದು ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ವೀಕ್ಷಕರೇ, ಸೊ ನಿಮಗೂ ಕೂಡ ಇದೇ ರೀತಿಯಲ್ಲಿ ಆರಾಮಾಗಿ ನಮ್ಮನೆಗೂ ಕೂಡ ಒಂದು ಒಳ್ಳೆ ಹೋಮ್ ಥಿಯೇಟರ್ ಬೇಕು ಅಂತಂದರೆ ಡೆಫಿನೆಟ್ಲಿ ನಮ್ಮ ಸದಾಶಿವ್ ಸರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ಯೂಶ್ವಲಿ ನೀವು ಈ ರೀತಿ ಮಾಡಬೇಕಾದ್ರೆ ಫಸ್ಟ್ ಯಾವ ಪ್ರೊಸೆಸ್ ಹೇಳಿ ಸರ್? ಅಂದರೆ ಯಾರಾದರೂ ಬರ್ತಾರೆ, ಕಾಲ್ ಮಾಡ್ತಾರೆ, ನೆಕ್ಸ್ಟ್ ಏನು ಕರೆದ್ರೆ ಹೋಗ್ಬಿಟ್ಟು ಅವ್ರ ರೂಮ್ ಎಂಟಿ ರೂಮ್ ಕೊಟ್ಟಿರ್ತಾರೆ. ನಾವು ಈ ವಿಡಿಯೋದಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿ ಸೇಮ್ ಅದೇ ಎಕ್ಸ್ಪ್ಲೇನ್ ಮಾಡ್ತೀವಿ. ಅವ್ರಿಗೆ ಯಾವ ಥರ 350 ರೇಂಜಲ್ಲಿ ಬೇಕಂತ 350 ಮಾಡ್ಕೊಡ್ತೀವಿ. 350 ಬೇಡ 450 ಬೇಕಂದ್ರೆ ಈ ಥರ ಕ್ರೋ ಬರಬೇಕು, ಈ ಥರ ಇನ್ನೂ ಎಫೆಕ್ಟಿವ್ ಜಾಸ್ತಿ ಬೇಕು, ಅದು ಸ್ವಲ್ಪ ಮೆಟೀರಿಯಲ್ ಡಿಫ್ರೆನ್ಸ್ ಇರುತ್ತೆ. ಅದರಲ್ಲಿ ಫೋಮು, ಬಟ್ಟೆ, ಫ್ಯಾಬ್ರಿಕು ಇದೆಲ್ಲ ಚೇಂಜ್ ಆಗುತ್ತೆ. ಆ ಥರ ಮಾಡಿದ್ರೆ ನಿಮ್ಗೆ ಈ ಥರ ಸೇಮ್ ಡಿಸೈನ್ಗಳು ಬರುತ್ತೆ. ಓಕೆ, ಸೂಪರ್ ಸರ್. ನೆಕ್ಸ್ಟ್ ಬರ್ತಾರಂಥದ್ದು, ಸೊ ಇವುಗಳನ್ನೆಲ್ಲ ಮಾಡೋದಕ್ಕೆ ಟೈಮ್ ಎಷ್ಟು ತೊಗೊತೀರಾ? ಯೂಶಲಿ ಇಷ್ಟು ದೊಡ್ಡದು ಮಾಡೋದಕ್ಕೆ ಟೈಮ್ ಎಷ್ಟಾಗುತ್ತೆ? 12x20 ರೂಮ್ ಕೊಟ್ಟರೆ, ಈ ರೂಮ್ಗೆ 14x24 ಇದೆ. ಇದಕ್ಕೆ ಬಂದು ನೀವು 15 ಡೇಸ್ ಆಗುತ್ತೆ. 15 ಡೇಸಲ್ಲಿ ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ ಕೊಡ್ತೀವಿ. ಸೊ 15 ದಿನದೊಳಗಡೆ, 2 ವಾರದೊಳಗಡೆ ಕೆಲಸ ಮುಗಿಸ್ತೀರಾ? ಪೇಮೆಂಟ್ಸ್ ಎಲ್ಲ ಯಾವ ಥರ? ಅಡ್ವಾನ್ಸ್ ಆಗಿ ಕೊಡಬೇಕಾ, ಅರ್ಧದ ಕೊಡ್ಬೋದಾ, ಯಾವ ಥರ? ಪೇಮೆಂಟ್ ಬಂದು ಅಕೋಸ್ಟಿಕ್ ಏನಿದ್ರೆ 70% ಫಸ್ಟ್ ತೊಗೊತೀವಿ. ಫ್ಯಾಬ್ರಿಕ್ ಆಗೋದು ಫುಲ್ 30% ಏನು ಬ್ಯಾಲೆನ್ಸ್ ಇದೆ ಅದು ಇಸ್ಕೊಬಿಟ್ಟು ಕಂಪ್ಲೀಟ್ ಮಾಡ್ತೀವಿ. ಎಲೆಕ್ಟ್ರಾನಿಕ್ಸ್ ಇದೆಲ್ಲ ಎಲೆಕ್ಟ್ರಾನಿಕ್ಸ್ ಸಪ್ರೇಟ್ ಇರುತ್ತೆ. ಎಲೆಕ್ಟ್ರಾನಿಕ್ ಈ ಥರ ಇಲ್ಲಿ ಲೈಟಿಂಗ್ ಎಲ್ಲ ಹಾಕಿದಲ್ಲ, ಈ ಲೈಟಿಂಗ್ ಸ್ವಿಚಸ್ ಬೋರ್ಡ್ ಎಲ್ಲ ಸಪ್ರೇಟ್ 50,000 ಮಿನಿಮಮ್ ಆಗುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ನೀವೇ ಮಾಡಿಸ್ಕೊಡ್ತೀರಾ? ನಾವು ಮಾಡಿ ಇದಕ್ಕೆ ಎಕ್ಸ್ಟ್ರಾ ಇದರಲ್ಲಿ ಆ್ಯಡ್ ಇರಲ್ಲ, ಸಪ್ರೇಟ್ ತೊಗೊತೀವಿ. ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಎಲೆಕ್ಟ್ರಿಷಿಯನ್ ಖರ್ಚು, ಜೊತೆಲಿ ಕಾರ್ಪೆಂಟರ್ ಖರ್ಚು, ಜೊತೆಲಿ ಇದನ್ನು ಮಾಡೋದು, ಇನ್ಸ್ಟಾಲೇಷನ್ನು, ಎವ್ರಿಥಿಂಗ್ ನೀವೇ ಎಲ್ಲ ಮಾಡ್ಕೊಳ್ಳೋದು. ಫರ್ನಿಚರ್ ತಂದು ಹಾಕೋದು ಅದು ನಮ್ಮ ಕಡೆಯಿಂದ ಏನೂ ಇಲ್ಲ. ದುಡ್ಡು ಕೊಟ್ಟರೆ ಆಯ್ತು, ನಾವು ನೋಡಿದ್ರೆ ಆಯ್ತು. ಎಂಟಿ ರೂಮ್ ಕೊಟ್ಟರೆ ಎಲ್ಲ ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ ಕೊಡ್ತೀರಾ. ಇಲ್ಲಿವರೆಗೆ ಎಷ್ಟು ಪ್ರಾಜೆಕ್ಟ್ ಮಾಡಿರ್ಬೋದು ಸರ್ ನೀವು? ಹೆಚ್ಚು ಕಡಿಮೆ ಅಂದರೆ ಹೊಸ ನಾವು 3 years ಇಂದ ಕಂಪ್ಲೀಟ್ ಒಂದು 50 ಪ್ರಾಜೆಕ್ಟ್ ಮೇಲೆ ಮಾಡಿದ್ವಿ. 50 ಪ್ರಾಜೆಕ್ಟ್ ಮಾಡಿದ್ದೀರಾ? ಪ್ರೀಮಿಯಂ ಪ್ರಾಜೆಕ್ಟ್. ಯಾವ್ಯಾವ ಊರು ಮಾಡಿದ್ದೀರಾ? ಬೆಂಗಳೂರಲ್ಲಿ ಸುಮಾರು ಇದೆ, ಇವಾಗ ದಾವಣಗೆರೆಯಲ್ಲಿ ಮಾಡಿದ್ವಿ, ಮತ್ತು ನಿಮಗೆ ಹಾಸನಲ್ಲಿ, ಮಂಗಳೂರಲ್ಲಿ, ಮೈಸೂರಲ್ಲಿ, ಮತ್ತು ಶಿವಮೊಗ್ಗ. ಇವಾಗ ಆಲ್ರೆಡಿ ಗುಲ್ಬರ್ಗಲ್ಲಿ 2 ಪ್ರಾಜೆಕ್ಟ್ ನಡೀತಾ ಇದೆ, ಕಂಪ್ಲೀಟ್ ಆಗ್ತಾ ಇದೆ. ಅದನ್ನು ಬೆಂಗಳೂರಲ್ಲಿ ರೀಸೆಂಟಾಗಿ ಎಲ್ಲಿ ಮಾಡಿದ್ದೀರಾ?
ಬೆಂಗಳೂರು ರೀಸೆಂಟ್ ಇವಾಗ ಹೊಸಕೋಟೆಯಲ್ಲೇ ಮಾಡಿದ್ವಿ. ಹೊಸಕೋಟೆ. ಈಗ ಯಾರಾದರೂ ವೀಕ್ಷಕ ನೋಡ್ಬಿಟ್ಟು ನಾವು ನೋಡಬೇಕು ಅಂತಂದ್ರೆ ನಾವು ಎಲ್ಲಿ ಬರ್ಬೋದು? ಈ ಥರ ಮಾಡಿರೋ ಡೆಮೋ ಏನಾದರೂ ಇದೆಯಾ? ಡೆಮೋ ನಮ್ಮದು ಆಫೀಸೇ ಇದೆ, ಚಂದ್ರಸಂದ್ರ ಬಸ್ ಸ್ಟಾಪ್ ಅಲ್ಲಿ ಇದೆ, ಉತ್ತರಲ್ಲಿಂದ ಕೆಂಗೇರಿ ಹೋಗೋ ರೂಟಲ್ಲಿ ಆರ್ ಆರ್ ನಗರ ಕಡೆ. ಆರ್ ಆರ್ ನಗರಲ್ಲಿ ಇದೆ. ಓಕೆ ಓಕೆ, ಅಲ್ಲಿ ಬಂದು ನೋಡ್ಬೋದು. ಅಲ್ಲಿ ನೋಡ್ಬೋದು. ನಾನು ಆ್ಯಕ್ಚುಲಿ ಅಲ್ಲಿ ಬಂದು ವಿಡಿಯೋಸ್ ಕೂಡ ಮಾಡಿದ್ದೀನಿ ವೀಕ್ಷಕರೇ. ಹೌದು, ತುಂಬ ಕ್ಯೂಟಾಗಿ ಮಾಡಿದ್ದಾರೆ. ನಿಮಗೂ ಕೂಡ ನಾವು ನೋಡಬೇಕು, ನಮ್ಮನೇಲೂ ಒಂದು ಕಾಂಪ್ಯಾಕ್ಟ್ ಆಗಿ ಇದ್ರೂ ಸಾಕು ಅಂತಂದರೆ ಡೆಫಿನೆಟ್ಲಿ ಒಂದ್ಸತಿ ಆರ್ ಆರ್ ನಗರದಲ್ಲಿರುವಂಥ ಸರ್ದು ಎಕ್ಸ್ಪೀರಿಯನ್ಸ್ ಸೆಂಟರ್ ವಿಸಿಟ್ ಮಾಡೋದನ್ನ ಮರಿಬೇಡಿ. ಆಫೀಸು ಅಲ್ಲೇ ಅಲ್ವಾ ಸರ್ ನಿಮ್ಮ? ಆಫೀಸ್ನೂ ಅಲ್ಲೇ. ಸೊ ನಿಮ್ಮ ಜೊತೆ ಮಾತಾಡೋದಿದ್ರೆ ಅಲ್ಲೇ ಬಂದರೆ ಸಾಕು. ಅಲ್ಲಿ ಬಂದು ಸಾಕು. ಎಲ್ಲ ಆ್ಯಕ್ಚುಲಿ ನೀವು ವಿಸಿಟ್ ಕೂಡ ಮಾಡ್ತೀರಾ? ವಿಸಿಟ್ ಮಾಡ್ತೀವಿ. ಕಂಪಲ್ಸರಿ ಬನ್ನಿ ಮಾಡ್ಬೇಕಂತ ಈ ಸಿಚುವೇಶನ್ ಕರೀದ್ರೆ ಹೋಗ್ಬಿಟ್ಟು ವಿಸಿಟ್ ಮಾಡ್ತೀವಿ. ಇಲ್ಲಾಂದ್ರೆ ಫೋನಲ್ಲಿ ಎಲ್ಲ ಏನಿದೆ, ಎಷ್ಟಾಗುತ್ತೆ, ಹೆಂಗೆ ಮಾಡ್ಬೇಕಂತ ಎಕ್ಸ್ಪ್ಲೈನ್ ಮಾಡ್ತೀವಿ. ಕೊಟೇಶನ್ ಕೊಡ್ತೀರಾ? ಕೊಟೇಶನ್ ಕೊಡ್ತೀರಲ್ವಾ? ಆ್ಯಂಡ್ ಮಲ್ಟಿ ಬ್ರ್ಯಾಂಡ್ಸ್ ಕೂಡ ಅವೈಲೇಬಲ್ ಇರುತ್ತೆ ಅಂತ ಕೂಡ ಹೇಳ್ಬೋದು. ಸರ್ ಹೇಳ್ದಂಗೆ 3 ಲ್ಯಾಕಿಂದ ಎಲೆಕ್ಟ್ರಾನಿಕ್ಸು, 3 ಲ್ಯಾಕಿಂದ ನಿಮಗೆ ಅಕೋಸ್ಟಿಕ್ಕು ಅಂತಂದರೆ ಜಸ್ಟ್ 6 ಲ್ಯಾಕಿಂದ ನಿಮಗೆ ಕಂಪ್ಲೀಟ್ ನಿಮಗೆ ಹೋಮ್ ಥಿಯೇಟ್ರ್ ಇಲ್ಲಿ ರೆಡಿ ಆಗುತ್ತೆ. ನಮ್ಗೆ ಅಕೋಸ್ಟಿಕ್ ಎಲ್ಲ ಏನೂ ಬೇಡ ಅಂತಂದರೆ 3 ಲ್ಯಾಕಿಂದನೂ ಕೂಡ ನೀವು ಕಂಪ್ಲೀಟ್ ಹೋಮ್ ಥಿಯೇಟ್ರ್ ಸಿಸ್ಟಮನ್ನು ಇಲ್ಲಿ ಇನ್ಸ್ಟಾಲೇಷನ್ ಮಾಡ್ಕೋಬೋದು. ಆ್ಯಂಡ್ 1 ವರ್ಷ ಪ್ಲಸ್ 2 ಇಯರ್ಸ್ 2 ವರ್ಷದ ವಾರಂಟಿ ಕೂಡ ನಿಮಗೆ ಸಿಗುತ್ತೆ. ಆ್ಯಂಡ್ ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀರಾ? ಹೌದು, ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಮಾಡ್ಕೊಡಕ್ಕೆ ರೆಡಿ ಇದ್ದೀರಾ. ಮತ್ತೆ ಹೋಗೋದು ಬರೋ ಟ್ರಾನ್ಸ್ಪೋರ್ಟಿಂಗ್ ಎಕ್ಸ್ಟ್ರಾ ಇರುತ್ತೆ, ಆಚೆ ಇರೋದು ಬೇರೆ ಬೆಂಗಳೂರಿಂದ ಅದು ಕಮ್ಮಿ ಆಗುತ್ತೆ. ಬಟ್ ಹೊರಗಡೆ ಆದರೆ ಟ್ರಾನ್ಸ್ಪೋರ್ಟೇಷನ್ ಹೌದು, ಟ್ರಾನ್ಸ್ಪೋರ್ಟಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ. ಸೂಪರ್ ಆಗಿ ಹೇಳಿದ್ರೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿಮಗೂ ಕೂಡ ಇದೇ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಖಾಲಿ ಬಿಟ್ಟಿರೋಂಥ ರೂಮ್ಗೆ ಒಂದೊಳ್ಳೆ ಹೋಮ್ ಥಿಯೇಟರ್ ಮಾಡಬೇಕು ಅಂತಂದರೆ ನಮ್ಮ ಸದಾಶಿವ್ ಸರ್ನ ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ. ಸೊ ನಿಮ್ಮ ಕನಸಿನ ಮನೆಗೆ ಒಂದು ಕನಸಿನ ಹೋಮ್ ಥಿಯೇಟರ್ ಕೂಡ ಬರಲಿ ಅಂತ ನಾನಿಲ್ಲಿ ವಿಶ್ ಮಾಡ್ತೀನಿ. ಈ ಮನೆ ಮಾರಾಟಕ್ಕಿದೆ, ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಆ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಈ ಮನೆಯ ಬೆಲೆ ಅಂತ ಬಂದರೆ 3,75,00,000 ಬಟ್ ನೆಗೋಷಿಯಬಲ್, ಒಂದೊಳ್ಳೆ ರೇಟ್ ಆಗೇ ಆಗುತ್ತೆ. ಕನ್ನಡಕರ ವೀಕ್ಷಕರಿಗೆ ಸ್ಪೆಷಲ್ ಡಿಸ್ಕೌಂಟ್ಸ್ ಅಂತೂ ಇದ್ದೇ ಇರುತ್ತೆ. ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು ವೀಕ್ಷಕರು. It's feeling like a cold dark wind and the sun still behind the trees. Yeah. She asked me if I had another minute and I ain't had the heart to leave. Yeah. It's feeling like a cold dark wind and the sun still behind the trees. Yeah. She asked me if I had another minute and I ain't had the heart to leave. One day I'll be everything you ever wanted. Until then I'll be out here fighting like it's nothing. Through the cold dark winter. Did you say goodbye, knowing damn well everybody gon' die someday? Did you waste my time, knowing damn well we can press rewind? One day I'll be everything you ever wanted. Until then I'll be out here fighting like it's nothing. Through the cold dark winter. It's feeling like a cold dark winter. ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಹೋಮ್ ಥಿಯೇಟರ್ನ ಬೆಸ್ಟ್ ಪ್ರೈಸಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.